ನೀವು ಹೋಗಿ ದೇವ್ರ ಬನ್ನಿ ಸಿದ್ಧ ಮಾಡಿ. ಪಾರ್ವತಿಯಲ್ಲಿ ಮನೇಲಿದ್ದಾಳೆ. ಅಲ್ಲ ಬುದ್ಧಿ, ರಾತ್ರಿಯಿಂದ ಇಲ್ಲೇ ಕೂತಿದ್ದೀರಿ. ನಾವಿರೋ ಮನೆಗಾದ್ರೂ ಬಂದಿದ್ರೆ ಬಿಸಿ ಬಿಸಿ ಕಾಫಿ ಕುಡಿಬೇಕಾಗಿತ್ತು. ಚಳಿ ಬೇರೆ, ಮೈ ಬೆಚ್ಚಗೆ ಹಾಕಿರೋದು. ಮನಸ್ಸೇ ಬೆಂಕಿಯಲ್ಲಿ ಬೇಯ್ತಾ ಇದೆ. ಮೈ ಬೆಚ್ಚಗಾಗಿರೋದ್ರ ಬಗ್ಗೆ ನಾನೇ ಚಿಂತೆ ಮಾಡ್ಲಿ? ಹಂಗಲ್ಲ ಬುದ್ಧಿ, ಪಾರ್ವತಿ ಕೈ ಕಾಫಿ ರುಚಿ ತುಂಬಾ ಚೆನ್ನಾಗಿದೆ ಅಂತ ನೀವೇ ಕಳೆದ ಸಾರ್ತಿ ಬಂದಾಗ ಹೇಳಿದ್ರಲ್ಲ, ಅದಕ್ಕೆ ಕರೆದೆ. ಅಲ್ಲಿ ಬಂದ್ರೆ ಪಾರ್ವತಿ ಸಿಗ್ತಾಳ? ಸಿಗ್ತಾಳೆ, ಬನ್ನಿ ಬುದ್ಧಿ. ಯಾಕೆ ಬುದ್ಧಿ ಮತ್ ಕುಂತ್ಬಿಟ್ರಿ? ತುಂಬಾ ನಿಷ್ಠಾವಂತ ನೀನು. ಅನ್ನ ಹಾಕಿದ ಮನೆಗೆ ನಿನ್ನ ನಿಷ್ಠೆ ಪ್ರದರ್ಶನ ಮಾಡೋದಕ್ಕೋಸ್ಕರ ಜನ್ಮ ಕೊಟ್ಟ ಮಗಳಿಗೆ ತಿನ್ನೋ ಆಹಾರದಲ್ಲಿ ವಿಷ ಬೆರೆಸಿದ ಅಪರೂಪದ ತಂದೆ ನೀನು. ಇತಿಹಾಸ ನಿನ್ನ ಹೆಸರು ಹೇಳ್ತಾ ಇರತ್ತೆ ಮುಂದಿನ ಜನ್ಮದಲ್ಲೂ ಕೂಡ. ಆ ಕುತಂತ್ರಿ ಏನೋ ಉಪಾಯ ಮಾಡಿದಾಳೆ. ಯಾಕೆಂದ್ರೆ ಆಕೆ ನಿಶ್ಚಿತಾರ್ಥಕ್ಕೆ ಹೊರಡಬೇಕು. ಬಾಗ್ಲಲ್ಲಿ ನಾನು ಕೂತಿದ್ದೀನಿ ನಂದಿ ತರ, ಇಲ್ಲಿ ಹೋಗಕ್ಕಾಗಲ್ಲ. ಹಾಗಾಗಿ ಬೇರೆ ಏನೋ ಉಪಾಯ. ನಾನು ಇಲ್ಲೇ ಕೂತಿರ್ತೀನಿ. ಯಾಕೆಂದ್ರೆ ಪಾರ್ವತಿನೂ ಹೀಗೆ ಬರಬೇಕು. ಅವಳನ್ನ ಕರ್ಕೊಂಬರಕ್ಕೆ ಈ ತಾಯಿ ಮನೆಗೆ ಕಾರನ್ನೇನ್ ಕಳಿಸೋದಿಲ್ಲ. ಅಷ್ಟು ಉದಾರ ಗುಣ ಆಕೆಗಿಲ್ಲ. ಬರ್ಲಿ, ಇವರು ಬರ್ಲಿ, ಅವಳು ಬರ್ಲಿ, ನಾನು ಇಲ್ಲೇ ಇರ್ತೀನಿ. ಹಂಗಲ್ಲ ಬುದ್ಧಿ. ಹೋಗಪ್ಪ, ಹೋಗು. ಬುದ್ಧಿ ಅಂತ ನನಗೆ ಹೇಳ್ಬೇಡ. ಬುದ್ಧಿ ಯಾರಿಗಿಲ್ವೋ ಅವ್ರನ್ನೋಗ್ ಬುದ್ಧಿ ಅಂತ ಹೇಳು. ಅಧಿಕಾರ ಇರೋ ಪ್ರತಿಯೊಂದು ಮನೆಯಲ್ಲೂ ಇಂಥವ್ರೊಬ್ರು ಇದ್ದೇ ಇರ್ತಾರೆ. ಇವಾಗ ನಾನ್ ಕಾಫಿ ತಗೊಂಡೋಗಿ ಕೊಟ್ರೆ ಅವ್ರು ಖಂಡಿತ ಕುಡಿಯಲ್ಲ. ಜನನಿ ಅವ್ರ ಕೈಲಿ ಕೊಟ್ಟು ಕಳ್ಸೋಣ. ಜನನಿ ಅವರೇ, ತಗೊಳ್ಳಿ ಕಾಫಿ. ಬುದ್ಧಿಯವ್ರಿಗೆ ತಗೊಂಡೋಗಿ ಕೊಡಿ. ನಿಮ್ಮಪ್ಪಂಗೆ ನಾನೇ ಕಾಫಿ ಮಾಡಿ ತಗೊಂಡು ಹೋಗಿ ಕೊಡ್ತೀನಿ. ಬೇರೆಯವ್ರು ಮಾಡಿರೋ ಕಾಫಿನ ನಾನ್ ಯಾಕೆ ಕೊಡ್ಲಿ? ನಿಮ್ಮನ್ನ ಭಾವನ್ನ ಒಂದ್ ಮಾಡ್ಬೇಕು ಅಂತ ನಾವು ಪ್ರಯತ್ನ ಮಾಡಿದ್ರೆ ಎಲ್ಲದನ್ನು ಕಾಲಲ್ಲಿ ಒದ್ದು ಹೋಗ್ತಿರೋ ನಿಮಗೆ ಈಗ ನಮ್ಮಪ್ಪ ನೆನ್ಪಾದ್ರ? ಈಗ ಅವ್ರ ಮೇಲೆ ಕಾಳಜಿ ತೋರ್ಸೋದಿಕ್ ಬಂದಿದ್ದೀರಾ? ಕಾಫಿ ಕೊಟ್ಟು ಅವ್ರ ಮನಸ್ಸನ್ನ ಗೆಲ್ಬೇಕು ಅಂತ ಅನ್ಕೊಂಡಿದ್ರೆ ಅದು ನಿಮ್ ಭ್ರಮೆ. ಅವರು ಒಂದು ಸರಿ ಹೆಜ್ಜೆ ಇಟ್ರೆ ಯಾವುದೇ ಕಾರಣಕ್ಕೂ ಹಿಂದಕ್ಕೆ ಸರಿಯಲ್ಲ. ಅದು ಅವ್ರ ಜಾಯಮಾನದಲ್ಲೇ ಬಂದಿಲ್ಲ. ಕೊಟ್ಟು ಮಾತನ್ನ ನಡೆಸ್ಕೊಳ್ಳೋದು ಅವ್ರ ರಕ್ತದಲ್ಲೇ ಬಂದಿದೆ. ಅವ್ರ ಮಾತಿಗೋಸ್ಕರ ಅವ್ರು ತಮ್ಮ ಪ್ರಾಣ ಕೊಡೋದಕ್ಕೂ ತಯಾರಾಗಿರ್ತಾರೆ ಅನ್ನೋದನ್ನ ಮರಿಬೇಡಿ. ನೀವು ಒಪ್ಪೋವರೆಗೂ ಅವರು ಆ ಜಾಗ ಬಿಟ್ಟು ಕದ್ಲಲ್ಲ ಅನ್ನೋದು ನಿಮಗೆ ನೆನಪಿರ್ಲಿ. ರಾತ್ರಿಯಿಂದ ಏನು ತಿಂದಿಲ್ಲ, ಏನು ಕುಡ್ದಿಲ್ಲ. ಮುಖ ತೊಳ್ಕೊಂಡು ಒಂದ್ ಸ್ವಲ್ಪ ಕಾಫಿ ಕುಡಿರಿ ಅಪ್ಪ. ಶತ್ರುಗಳ ಮನೆಯಲ್ಲಿ ನೀರು ತಗೊಳ್ಳೋದು ಅಪರಾಧ ಮಗಳೇ. ಒಬ್ಬ ಯೋಗ್ಯನಿಗೆ ಶೋಭೆ ತರೋದಿಲ್ಲ ಅದು. ಹಾಗನ್ಬೇಡಿ ಅಪ್ಪ, ನಾನೇ ಮಾಡ್ಕೊಂಡು ಬಂದಿದ್ದೀನಿ. ಮಗಳೇ, ನಿಮ್ಮಪ್ಪನ ಬಗ್ಗೆ ನಿನಗೆ ಗೊತ್ತಿದೆಯಲ್ಲ. ನಾನೊಂದು ಸಲ ನಿರ್ಧಾರ ತಗೊಂಡ್ರೆ ಯಾರೂ ಅದನ್ನು ಬದಲಾಯಿಸೋಕ್ಕಾಗೋದಿಲ್ಲ.
ತಗೊಂಡು ಹೋಗು. ಮಗಳೇ, ಆ ಹುಡುಗಿ ಹೆಸರೇನು ಅಂದೆ? ಯಾವ ಹುಡುಗಿಯಪ್ಪ? ಅದೇ ನಿಮ್ಮ ಅತ್ತೆ ನಿಮ್ ಭಾವನ್ ಜೊತೆ ನಿಶ್ಚಿತಾರ್ಥ ಮಾಡ್ಬೇಕು ಅಂತ ಇದ್ದಾಳಲ್ಲ, ಆ ಹುಡುಗಿ. ಯಾಮಿನಿ ಅಂತ. ಅವಳ ಫೋನ್ ನಂಬರ್ ಇದೆಯಾ? ಯಾಕಪ್ಪ? ಇದೆಯಮ್ಮ. ನನ್ನ ಹತ್ರ ಇಲ್ಲ, ಭಾವನ ಹತ್ರ ಇರ್ಬೇಕು. ಸ್ವಲ್ಪ ತಗೊಂಬೋಗು. ಪಾರು ಅಂತ ಹೇಳಿದ್ದು ನನ್ನ ಫೋನ್ ಪಾಸ್ವರ್ಡ್. ಅಪರೂಪಕ್ಕೆ ನನ್ನ ಫೋನ್ ನೋಡ್ತಾ ಇದೆಯಾ? ಯಾರಾದ್ರೂ ನಂಬರ್ ಬೇಕಿತ್ತಾ? ಯಾಮಿನಿ ಮೇಡಮ್ ನಂಬರ್ ಬೇಕಾಗಿತ್ತು. ಫೋನಲ್ಲಿ ಅದೇನೋ ಹೆಸರಿಟ್ಟಿದ್ದೀರಲ್ಲ, ಮೊದಲು ಅದನ್ನ ಬದಲಾಯಿಸಿ. ಮದ್ವೆ ಆಗೋ ಹುಡುಗಿಗೆ ಅದಿಷ್ಟ ಆಗೋದಿಲ್ಲ. ಭಾವ, ಯಾಮಿನಿ ಅವ್ರ ನಂಬರ್ ಬೇಕಾಗಿತ್ತು. ಯಾಮಿನಿ ನಂಬರ? ಯಾಕಮ್ಮ? ಅಪ್ಪ ಅವ್ರ ಜೊತೆ ಮಾತಾಡ್ಬೇಕಂತೆ. ಸರಿ. ಏನಾಯ್ತು ಭಾವ? ಪಾರು ಬಂದು ಯಾಮಿನಿ ನಂಬರ್ನ ಡಿಲೀಟ್ ಮಾಡಿ ಹೋಗಿದ್ದಾಳೆ. ರೀ, ನಾನ್ ಹೇಗ್ ಕಾಣಿಸ್ತಾ ಇದ್ದೀನಿ? ಸೂಪರ್ ರೆಡಿ ಆಗಿದ್ದೀನಲ್ವಾ? ಎಂಗೇಜ್ಮೆಂಟಲ್ಲಿ ನಾನೇ ಮಿಂಚಬೇಕು. ಹೊರಡೋದಕ್ಕೆ ಎಲ್ಲ ತಯಾರ? ಅಕ್ಕ, ನಾನ್ ಬೆಳಗ್ಗೆ 6 ಗಂಟೆಯಿಂದನೂ ರೆಡಿ ಆಗ್ತಾ ಇದ್ದೆ. ಈಗ ಮುಗೀತಕ್ಕ. ಪಾರ್ವತಿ, ಇದು ನಮ್ಮ ಆದಿತ್ಯ ಯಾಮಿನಿಗೆ ತೊಡಿಸ್ಬೇಕಾಗಿರೋ ಉಂಗ್ರ. ಇದನ್ನ ಜಾಗೃತಿಯಾಗಿ ನಿನ್ನ ಹತ್ರ ಇಟ್ಕೋ. ಸರಿ ಅಮ್ಮ. ಪಾರ್ವತಿ, ಏನಮ್ಮ ಇದು? ಈ ನಿಶ್ಚಿತಾರ್ಥಕ್ಕೆ ರೂವಾರಿನೇ ನೀನು. ಯಾಕಿನ್ನೂ ಮನೆ ಬಟ್ಟೆನಲ್ಲೇ ಇದೆಯಾ? ಹೋಗು, ನಿನಗೋಸ್ಕರ ತರಿಸಿರೋ ಒಳ್ಳೆ ಸೀರೆ ಇದೆಯಲ್ಲ, ಅದನ್ನ ಉಟ್ಕೋ, ಅಲಂಕಾರ ಮಾಡ್ಕೊಂಡು ಸಿದ್ಧಳಾಗು.
ಸರಿ ಅಮ್ಮ. ರಾಹುಕಾಲ ಇನ್ನೂ 10 ನಿಮಿಷ ಇದೆ. ಅದು ಮುಗಿದ ಮೇಲೆ ನಾವೆಲ್ಲ ಇಲ್ಲಿಂದ ಹೊರಡೋಣ. ಅಲ್ಲ ಅಖಿಲ, ವೀರಯ್ಯ ಬಾಗಿಲಿನಾಚೆನೆ ಕೂತಿದ್ದಾನೆ, ಹೇಗೆ ಹೋಗೋದು? ನೀನು ಹೊಸಲು ದಾಟ್ಕೊಂಡು ಹೋಗ್ಬೇಕು ಅಂದ್ರೆ ನಾನು ಹೆಣ ದಾಟ್ಕೊಂಡು ಹೋಗ್ಬೇಕು ಅಂತ ಬೇರೆ ಹೇಳಿದಾನೆ. ನೀನು ನಿನ್ನ ಮಗನಿಗೆ ನಿಶ್ಚಿತಾರ್ಥ ಮಾಡೋದೇ ಆದ್ರೆ ನಿನ್ನ ಮನೆ ಹೊಸಲನ್ನಲ್ಲ, ನನ್ನ ಹೆಣ ದಾಟ್ಕೊಂಡು ಇಲ್ಲಿಂದ ಹೋಗ್ಬೇಕು ನೀವು. ಅಯ್ಯೋ ಭಾವ, ಅವ್ರು ಮುಂದೆ ಕೂತಿದ್ರೆ ನಾವ್ ಹಿಂದ್ಗಡೆ ಬಾಗ್ಲಿಂದ ಹೋಗ್ಬಿಡೋಣ. ಹನುಮಂತು, ಹಿಂದಿನ ಬಾಗ್ಲಿಗೆ ಕಾರೆಲ್ಲ ಹಾಕ್ಬಿಡು, ಓಕೆನಾ? ದಾಮಿನಿ, ಇದು ನನ್ನ ಮನೆ. ನನ್ನ ಮನೆಯಲ್ಲಿ ನಾನೇ ಕಳ್ಳಿ ತರ ಯಾರಿಗೋ ಹೆದರ್ಕೊಂಡು ಹಿಂದಿನ ಬಾಗ್ಲಿಂದ ಹೋಗ್ಬೇಕಾ? ಸಾಧ್ಯನೇ ಇಲ್ಲ. ನಾನು ಮುಂದಿನ ಬಾಗ್ಲಿಂದಾನೇ ಹೋಗ್ತೀನಿ, ನಾವೆಲ್ಲರೂ ಹೋಗ್ತೀವಿ. ಅದೇನಾಗುತ್ತೋ ನೋಡೇ ಬಿಡೋಣ. ರಾಹುಕಾಲ ಇನ್ನು 10 ನಿಮಿಷ ಇದೆ. ಅದು ಮುಗಿದ ಮೇಲೆ ಎಲ್ಲರೂ ಹೋಗ್ತಾ ಇದೀವಿ ಅಷ್ಟೇ. ಅದು ಹೇಗೆ ಹೋಗ್ತೀಯ ಅಂತ ನಾನು ನೋಡ್ತೀನಿ. ಏನಪ್ಪ ಏನೇ ಬುದ್ಧಿಯವರು ಅಖಿಲಮ್ನವ್ರನ್ನ ನೆಮ್ಮದಿಯಾಗಿ ಹೋಗಕ್ಕಂತೂ ಬಿಡಲ್ಲ. ಅಖಿಲಮ್ನವರು ಹಿಂದಿನ ಬಾಗ್ಲಿಂದ ಹೋಗಲ್ಲ, ಮುಂದಿಂದಲೇ ಹೋಗೋದು ಅಂತ ಹಠ ಹಿಡಿಸಿದ್ದಾರೆ. ಈ ಊರಿನ ಲೆಕ್ಕಾಚಾರದಲ್ಲಿ ಯಾವಾಗ ಏನ್ ಬೇಕಾದ್ರೂ ಅನಾಹುತ ಆಗ್ಬೋದು. ಇನ್ನು ಉಳಿದಿರೋ 10 ನಿಮಿಷ ಏನು ಮಾಡೋದು? ಅಪ್ಪ, ನಿನ್ ಹತ್ರ 5,000 ರೂಪಾಯಿ ಇದೆಯಾ? 5,000? ಯಾಕಮ್ಮ? ಯಾಮಿನಿ ಮೇಡಮ್ಗೆ ಉಡುಗೊರೆ ತಗೋಬೇಕಾಗಿತ್ತು. ಹೌದಾ? ಇದೆ. ಅಪ್ಪ, ನೀನ್ ಇಟ್ಕೋ, ದಾರಿಯಲ್ಲಿ ಹೋಗ್ತಾ ಉಡುಗೊರೆ ತಗೊಂಡ್ ಹೋಗೋಣ. ಪಾರ್ವತಿ, ಇವಳು ಯಾವಾಗ ಮನೆ ಒಳಗ್ ಬಂದ್ಲು? ಅಪ್ಪ, ನಿಶ್ಚಿತಾರ್ಥದಲ್ಲಿ ಊಟ ತಿಂಡಿ ಎಲ್ಲ ಚೆನ್ನಾಗಿರ್ಬೇಕು. ಹಾಗೆ ನಾನು ನೀನು ಇಬ್ರು ಬರೋರ್ ಹೋಗೋರ್ ಯೋಗಕ್ಷೇಮ ಎಲ್ಲ ಚೆನ್ನಾಗಿ ವಿಚಾರಿಸ್ಕೋಬೇಕು. ನಮ್ಮ ಅಖಿಲಮ್ಮನ್ ಮನೆ ನಿಶ್ಚಿತಾರ್ಥ ಅಂದ್ರೆ ಏನ್ ಸಾಮಾನ್ಯನಾ? ಅದ್ಧೂರಿಯಾಗಿರ್ಬೇಕು. ಅಯ್ಯೋ, ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ಬೇಡಮ್ಮ, ಎಲ್ಲ ವ್ಯವಸ್ಥೆ ಆಗಿದೆ. ಪಾರ್ವತಿ, ಬಾಯಿಲಿ ಬಾಯಿಲ್ಲಿ ಅಂದೆ. ಕೂತ್ಕೋ. ಏನು ಅಡುಗೆ ತಿಂಡಿ ಉಡುಗೊರೆ ತುಂಬಾ ಸಂಭ್ರಮದಲ್ಲಿದೆಯಾ? ಅಹಂಕಾರಿ ಅಖಿಲಾಂಡೇಶ್ವರಿ ಮನೆ ನಿಶ್ಚಿತಾರ್ಥಕ್ಕೆ ನಿಂದೆ ಉಸ್ತುವಾರಿನೋ? ನನ್ನನ್ನೇನ್ ಪೆಂಗ ಅನ್ಕೊಂಡಿದ್ಯಾ? ಪೆಂಗ ಅನ್ಕೊಂಡಿದ್ಯಾ ಅಂತ ಕೇಳ್ತಾ ಇದ್ದೀನಿ. ನನಗೆ ನಮ್ಮೂರಲ್ಲಿ ಮಾಡಕ್ ಕೆಲಸ ಇಲ್ವಾ? ಅಲ್ಲಿಂದ ಬಂದು ನಿಮ್ಮ ಅಖಿಲಾಂಡೇಶ್ವರಿ ಮನೆ ಬಾಗಿಲು ಕಾಯ್ಬೇಕಾ? ಇಲ್ಲ ಅಂದ್ರೆ ಅಲ್ಲಿ ನಡೆಯೋ ಮನರಂಜನೆಯನ್ನ ವೀಕ್ಷಣೆ ಮಾಡ್ಬೇಕಾ? ನಿನ್ನೆ ಸಂಜೆಯಿಂದ ಇಲ್ಲಿ ಕೂತಿದ್ದೀನಿ ನಾನು. ಅನ್ನ ಇಲ್ಲ, ನೀರಿಲ್ಲ, ನಿದ್ದೆ ಇಲ್ಲ. ಎಲ್ಲಿ ಹೋಗಿದ್ದೆ ನೀನು? ನಾನು ಬಂದಿರೋದು ನಿನಗೋಸ್ಕರ ತಾನೆ. ನನಗೇನಿತ್ತು ಈ ಮನೆ ಹೊಸಲು ತುಳಿಯೋದಕ್ಕೆ? ನಿನಗೋಸ್ಕರ ಬಂದಿದ್ದೀನಲ್ಲ. ನಾನು ಬಿಟ್ಬಿಟ್ಟು ಎಲ್ಲೋಗಿದ್ದೆ ನೀನು? ನನ್ನ ತಂಗಿ, ನನ್ನ ಪ್ರಾಣ, ನನ್ನ ತಂಗಿ ಲಕ್ಷ್ಮಿ
ಪ್ರೀತಿ ಮಾಡಿದ್ಲು. ಆ ಪ್ರೀತಿನ ನಾನು ಕೊಡ್ಸಕ್ಕಾಗ್ಲಿಲ್ಲ. ಅವಳನ್ನು ಕಳ್ಕೊಂಡ್ಬಿಟ್ಟೆ. ಆ ನೋವು ನನ್ನನ್ನು ಎಷ್ಟು ಕಾಡ್ತಾ ಇತ್ತು ಅಂದ್ರೆ, ನೆಮ್ಮದಿಯಾಗಿ ನಾನು ಒಂದಿನ ನಿದ್ದೆ ಮಾಡಿದವನಲ್ಲ, ನೆಮ್ಮದಿಯಾಗಿ ಒಂದಿನ ಉಸಿರಾಡ್ದವನಲ್ಲ. ಅಷ್ಟು ನೋವು ಅನುಭವಿಸಿದ್ದೀನಿ. ಅದು ಯಾವ ಗಳಿಗೆಯಲ್ಲಿ ನನ್ನ ಮನೆ ಒಳಗಡೆ ನೀನ್ ಬಂದ್ಯೋ, ನಿಧಾನವಾಗಿ ನನಗ ಆ ನೋವು ಕರ್ಗಕ್ ಶುರುವಾಯ್ತು. ಯಾಕೆ ಅಂತ ನೋಡ್ತೀನಿ, ಈ ಮನಸ್ಸು ನನ್ನ ತಂಗಿ ಮೇಲಿದ್ದ ಪ್ರೀತಿಯಿಂದ ನಿಧಾನವಾಗಿ ಹಾಗೆ ನಿನ್ ಕಡೆ ವಾಲ್ಬಿಟ್ಟಿದೆ. ನನಗೆ ಗೊತ್ತಿಲ್ಲ, ಯಾಕೆಂದು ಗೊತ್ತಿಲ್ಲ. ನೀನೊಂಚೂರು ಸಂಕಟ ಪಟ್ಟರು ಕೂಡ ನನ್ನ ಕೈಲಿ ತಡ್ಕೊಳಕ್ ಆಗ್ಲಿಲ್ಲ. ಹಾಗಾಗಿ ನೀನೊಂದು ಹುಡುಗನ ಪ್ರೀತಿ ಮಾಡ್ತಾ ಇದೀಯಾ, ನಿನಗೆ ಅನ್ಯಾಯ ಆಗಿದೆ ಅಂತ ಗೊತ್ತಾದಾಗ ಬಿರುಗಾಳಿ ತರ ಅಲ್ಲಿಂದ ಬಂದೆ. ನಾನು ಬಿರುಗಾಳಿ ತರ ಬಂದೆ. ಯಾಕೆ ಬಂದೆ? ನಿನ್ನ ಪ್ರೀತಿನ ನೀನು ಕೊಡಿಸೋದಕ್ಕೆ, ನೀನ್ ಸಂತೋಷವಾಗಿರ್ಬೇಕು ಅಂತ ಆಸೆಯಿಂದ ನಾನು ಬಂದೆ. ಆದ್ರೆ ನೀನೇನ್ ಮಾಡ್ದೆ ಪಾರ್ವತಿ? ಅರ್ಹತೆ ಇಲ್ದೇ ಇರೋರಿಗೋಸ್ಕರ ತ್ಯಾಗ ಮಾಡ್ತಾ ಇದೀಯ. ಪ್ರೀತಿಲಿ ತ್ಯಾಗ ಇರಬೇಕು. ಎಲ್ಲಿರ್ಬೇಕು ಗೊತ್ತೇನು? ಪ್ರೀತಿಸಿದವನಿಗೋಸ್ಕರ ತ್ಯಾಗ ಮಾಡಬೇಕು. ಪ್ರೀತಿನ ತ್ಯಾಗ ಮಾಡಬಾರ್ದು. ಪ್ರೀತಿನ ಪಡಿಬೇಕಾದ್ರೆ ಸ್ವಾರ್ಥ ಇರಬೇಕು. ಸ್ವಾರ್ಥ ಇಲ್ಲ ಅಂದ್ರೆ ಪ್ರೀತಿಯಲ್ಲಿ ಗೆಲುವು ಸಾಧಿಸೋದಕ್ಕಾಗೋದಿಲ್ಲ. ಹಾಗಾಗಿ ಈ ಜಗತ್ತಿನಲ್ಲಿ ಬಹಳಷ್ಟು ಜನ ಪ್ರೇಮಿಗಳು ಕೊರಗ್ತಾ ಇದ್ದಾರೆ. ಪಾರ್ವತಿ, ಆದಿತ್ಯನ್ಗಿಂತ ಒಳ್ಳೆ ಹುಡುಗ ಈ ಜನ್ಮದಲ್ಲಿ ನಿಂಗೆ ಸಿಗೋದಿಲ್ಲ. ಯಾರನ್ನೋ ಮೆಚ್ಚಿಸೋದಕ್ಕೋಸ್ಕರ ದುಡುಕಿ ನೀನು ಈ ನಿರ್ಧಾರ ತಗೊಂಡು ಅವನ್ನ ಕೈ ಬಿಟ್ಬಿಟ್ಟೆ ಅಂತ ಇಟ್ಕೋ. ನೀನ್ ಬದುಕಿರೋವರೆಗೂ ನೀನ್ ಮಾಡಿದ ತಪ್ಪು ನೆನೆಸ್ಕೊಂಡು ಕೊರಗಿ ಅಳ್ತಾ ಇರ್ಬೇಕಾಗತ್ತೆ. ಆಮೇಲೆ ನೀನ್ ತಪ್ಪನ್ನ ಸರಿಪಡಿಸ್ಕೊಂಡ್ರೆ ಪ್ರಯೋಜನ ಇಲ್ಲ. ಅದಕ್ಕೋಸ್ಕರ ಯಾವುದೋ ಒಂದು ಗಳಿಗೆ ನಿನ್ ಮನಸ್ಸು ಬದಲಾಗತ್ತೆ ಅಂತ ಇಲ್ಲಿ ಕೂತಿದ್ದೀನಿ. ಆ ಅಖಿಲಾಂಡೇಶ್ವರಿಗೆ ಸವಾಲ್ ಹಾಕಿದ್ದೆ ನಿನ್ನ ಮನಸ್ಸು ಬದಲಾಗುತ್ತೆ ಅನ್ನೋ ಒಂದು ಧೈರ್ಯದಿಂದ. ಬದಲಾಯಿಸ್ಕೋ. ಆ ದಿನ ಬಿಟ್ಟು ನಿನ್ ಕೈಲಿ ಬದುಕಿರೋಕ್ಕಾಗಲ್ಲ, ಇದೇ ಸತ್ಯ. ಹೊಸ್ಲತ್ರ ಕೂತಿದ್ಯಾ ನೋಡು, ಹೊಸ್ಲತ್ರ ಕೂತಿದ್ಯಾ. ಅಷ್ಟ ಲಕ್ಷ್ಮಿಗಳು ಈ ಹೊಸಲ್ ಮೇಲೆ ಇರ್ತಾರೆ. ಅವ್ರನ್ನ ಪ್ರಾಮಾಣಿಕ ಕಳಿಸಿ ಹೇಳು, ನೀನು ಹುಡುಗನ ಇಷ್ಟಪಡ್ತಿದ್ದೆ ತಾನೆ? ಇಷ್ಟೇ ಮಗಳನ್ನ ಹೇಳೋದು. ಬಿಟ್ಬಿಡ್ಬೇಡ ಅವನ್ನ. ಮನಸ್ಸು ಬದಲಾಯಿಸ್ಕೊ. ಒಪ್ಕೋ ಮಗಳೇ. ರಾಹುಕಾಲ ಮುಗೀತು. ಎಲ್ಲರೂ ಮುಂದ್ಗಡೆ ಬಾಗ್ಲಿಂದಾನೇ ಹೋಗೋಣ. ಬನ್ನಿ.